ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ಲೆಮನ್ ವಾಟರ್ ತೊಗೊಂಡಿದ್ದೀನಿ. ಹಾಗೆ ನಮ್ಮ ಮನೆಯವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ದೋಸೆನೇ ಹಾಕ್ಕೊಡ್ತಿದ್ದೀನಿ. ಯಾಕಂದರೆ ಅವ್ರು ನೆನೆ ದೋಸೆ ತಿಂದಿಲ್ಲ. ಮಾಡಿದ್ದೆಲ್ಲ ಹಾಗೆ ಇತ್ತು, ಫ್ರಿಜ್ಜಲ್ಲಿ ಎತ್ತಿಕ್ಕಿದ್ದೆ. ಆಮೇಲೆ ಅವರು ರೆಡಿಯಾಗೋ ಅಷ್ಟರಲ್ಲಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿದ್ದೆ. ಆಮೇಲೆ ಪೂಜೆ ಕೂಡ ಮುಗಿಸ್ಕೊಂಡ್ವಿ. ಆಮೇಲೆ ಅವರು ಕೆಲ್ಸಕ್ಕೆ ಹೋದರು. ನಾನು ಕೂಡ ದೋಸೆ ಮಾಡ್ಕೊಂಡಿದ್ದೆನಲ್ಲ, ದೋಸೆನೇ ನಾಷ್ಟ ಮಾಡಿಕೊಂಡೆ. ಫ್ರೆಂಡ್ಸ್, ಈಗ ತಾನೇ ಊಟ ಆಯಿತು. ಊಟ ಮುಗಿಸ್ಕೊಂಡು ಹೊರಗಡೆ ಕೂತಿದ್ದೀನಿ ಬಿಸಿಲಲ್ಲಿ. ಸಿಕ್ಕಾಪಟ್ಟೆ ಚಳಿ. ಇವತ್ತು ಬೆಳಗ್ಗೆ 6 ಗಂಟೆಗೆಲ್ಲ ಎದ್ವಿ. ಆದರೆ 7-7:30ವರೆಗೂ ನಾವು ಮಲ್ಕೊಂಡೇ ಇದ್ವಿ. ಆಗಲಿಲ್ಲ ಎದ್ದೊಳಕ್ಕೆ. ಅಷ್ಟು ಚಳಿ ಅಂದರೆ ಚಳಿ, ನೀರಂತೂ ಮುಟ್ಟಕ್ಕೆ ಆಗೋದಿಲ್ಲ. ನಾಷ್ಟಕ್ಕೆ ನೆನೆ ದೋಸೆ ಮಾಡಿದ್ನಲ್ವ ಫ್ರೆಂಡ್ಸ್, ಅದೇ ಇತ್ತು. ನಮ್ಮ ಮನೆಯವ್ರು ಲೇಟ್ ಆಯಿತು ಅಂದ್ಕೊಂಡು ದೋಸೆನೇ ಮಾಡಿಕೊಡು ಅಂದರೆ ಅವ್ರು ನೆನೆ ತಿಂದಿರ ದೋಸೆ ಪಲ್ಯ ಎಲ್ಲ ಹಾಗೆ ಇತ್ತು. ಅದಕ್ಕೆ ಇವತ್ತು ಅದೇ ಮಾಡಿಕೊಟ್ಟು ಅದೇ ತಿನ್ಕೊಂಡು ಹೊರಟ್ರು. ಈಗ ಬಿಸಿಲಲ್ಲಿದ್ದೀನಿ. ಒಂದು ಸ್ವಲ್ಪ ತಲೆ ಆರಿಸ್ಕೊಂಡು ಆಮೇಲೆ ಲೈಟಾಗಿ ವಾಕಿಂಗ್ ಮಾಡಿ ಒಂದು 20 ನಿಮಿಷ. ಫ್ರೆಂಡ್ಸ್, ಈಗ ಟೈಮ್ ಬಂದು 12 ಗಂಟೆ ಆಗಿದೆ. ಇಷ್ಟೊತ್ತವರೆಗೂ ಒಂದು ಸ್ವಲ್ಪ ಹೊತ್ತು ಎಕ್ಸಸೈಸ್ ಮುಗಿಸಿ ವಾಕಿಂಗ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ, ಈಗ ಒಂದು 20 ನಿಮಿಷ ವಾಕಿಂಗ್ ಮುಗಿಸಿ. ಫ್ರೆಂಡ್ಸ್, ಆಮೇಲೆ ನಾವು ಅಮ್ಮ ಬಂದಿದ್ದರು ಮನೆಗೆ. ತುಂಬ ದಿನ ಆದಮೇಲೆ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡಿ ಅವ್ರಿಗೂ ಒಂದು ಸ್ವಲ್ಪ ಆನ್ಲೈನಲ್ಲಿ ವೆಜಿಟೇಬಲ್ಸ್ ಎಲ್ಲ ಆರ್ಡ್ರ್ ಮಾಡಿದ್ದೆ. ಆಮೇಲೆ ನನ್ನ ಫ್ರೆಂಡು ವಿಡಿಯೋ ಕಾಲ್ ಮಾಡಿದರು. ಅವ್ರ ಮಗು ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ವಿ. ಹಾಗೆ ನನ್ನ ಫ್ರೆಂಡಂತೂ ಕಾಲ್ ಮಾಡಿದ್ರೆ ಮಿನಿಮಮ್ ಒಂದು 3/4 ಅವರ್ 1 ಅವರ್ ನಾವು ಮಾತಾಡ್ಕೊಂಡೇ ಇರ್ತೀವಿ. ಆಮೇಲೆ ಅವರು ಕೆಲಸ ಇದೆ ಅಂತ ನೋಡಿದ್ರು. ನಾನು ಒಂದು ಸ್ವಲ್ಪ ಹೊತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಸಂಜೆ ಆಯ್ತಲ್ಲ, ಜೀರಾ ವಾಟರ್ ಕೂಡ ಕುಡ್ಕೊಂಡೆ. ಫ್ರೆಂಡ್ಸ್, ಇಲ್ಲಿ ನಮ್ಮ ಮನೆಯವರು ಗೋಲಿ ಬಜ್ಜಿ ಬೇಕು ಅಂತಂದಿದ್ರು. ಅದಕ್ಕೂ ರೆಡಿ ಮಾಡಿ ಇಟ್ಟಿದ್ದೀನಿ. ಒಂದು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ, ಅವ್ರಿಗೆ ಮಾತ್ರ ಆಗೋಷ್ಟು. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಬಂದು ಚಟ್ನಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ ಚಟ್ನಿ ಮತ್ತು ಗೋಲಿ ಬಜ್ಜಿ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ಅವ್ರು ಬಂದಮೇಲೆ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ರೆಸಿಪಿ ಶೇರ್ ಮಾಡ್ಕೊಡಿಲ್ಲ, ನೆಕ್ಸ್ಟ್ ಟೈಮ್ ಶೇರ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ನಾನು ಗೋಲಿ ಬಜ್ಜಿಗೆ ಏನೇನು ಮಿಕ್ಸ್ ಮಾಡಿದೆ ಅಂತ. ಫ್ರೆಂಡ್ಸ್, ನನ್ನ ಹಸ್ಬೆಂಡ್ ಕೇಳಿದ ಗೋಲಿ ಬಜ್ಜಿ ರೆಡಿಯಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪನೇ ಮಾಡ್ಬೇಕು ಅಂದ್ಕೊಂಡೆ, ಅಷ್ಟು ಜಾಸ್ತಿನೇ ಆಗಿದೆ. ಎಷ್ಟು ಚೆನ್ನಾಗಾಗಿದೆ ಅಂದರೆ ಇಲ್ಲಿ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ. ಎಣ್ಣೆನೂ ಅಷ್ಟೇ ಇದೆ. ಅವ್ರಿಗೆ ಕೊಡ್ತೀನಿ, ಇವಾಗ ತಿನ್ಕೊಳ್ತಾರೆ. ನಾನು ಊಟ ಮಾಡ್ಕೊಳ್ತೀನಿ ಅವ್ರಿಗೆ ತಿನ್ಕೊಳ್ಳೋ ಅಷ್ಟರಲ್ಲಿ. ಆಮೇಲೆ ನಾನು ಅರ್ಧ ಅವ್ರು ವಾಕಿಂಗ್ ಮಾಡಬೇಕು. ಇವತ್ತು ಹೇಗಿದ್ರು ಬಿಗ್ ಬಾಸ್ 9 ಗಂಟೆಗೆ ಸ್ಟಾರ್ಟ್ ಅಲ್ಲ. ಅದಕ್ಕೆ ಅಷ್ಟರಲ್ಲಿ ವಾಕಿಂಗ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಫ್ರೆಂಡ್ಸ್, ಈಗ ನಾನು ನಮ್ಮ ಮನೆಯವರು ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಬಿಗ್ ಬಾಸ್ಕೆಟಲ್ಲಿ ಫ್ರೂಟ್ಸ್ ಎಲ್ಲ ಕಡಿಮೆಗೆ ಸಿಕ್ಕಿತ್ತು ಅಂತ ಆರ್ಡ್ರ್ ಹಾಕಿದ್ದಾರೆ. ಅದಕ್ಕೆ ಅದು ನಮ್ಮ ಮನೆಯಿಂದ ಸ್ವಲ್ಪ ದೂರಕ್ಕೆ ಬರುತ್ತೆ. ನಮ್ಮ ಮನೆ ಹತ್ರ ಬರೋದಿಲ್ಲ ಆರ್ಡರು. ಅದಕ್ಕೆ ಈಗ ಅಲ್ಲಿ ಹೋಗಿ ತೊಗೊಂಬರ್ಬೇಕು. ಹಾಗೆ ಹಾಲು, ಕಸ್ಟರ್ಡ್ ಪೌಡರ್ 2 ತರಬೇಕು. ಕಸ್ಟರ್ಡ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಬನ್ನಿ ಈಗ ಹೋಗಿ ತೊಗೊಂಬರೋಣ. ಆಲ್ರೆಡಿ ಟೈಮ್ ಒಂದು 8:40 ಹೋಗಿದೆ ಫ್ರೆಂಡ್ಸ್. ಇನ್ನು 20 ನಿಮಿಷ ಅಷ್ಟೇ ಬಿಗ್ ಬಾಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಬೇಗ ಹೋಗಿ ಬರಬೇಕು. ಬನ್ನಿ ಬೇಗ ಹೋಗೋಣ. ಫ್ರೆಂಡ್ಸ್, ಇಲ್ಲಿ ಫ್ಯಾಮಿಲಿ ಮಾಲ್ ಹತ್ರ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನೂ ಅವ್ರು ಬಂದಿಲ್ಲ ಬಿಗ್ ಬಾಸ್ಕೆಟ್ ಅವರು. ಅವ್ರು ಬಂದಮೇಲೆ ತೊಗೊಂಡು ಹೊರಟೋದೆ. ಫ್ರೆಂಡ್ಸ್, ಆಮೇಲೆ ಮನೆಗೆ ಬಂದ್ವಿ. ಈ ಸತಿ ನಮ್ಮ ಮನೆಯವರೆಲ್ಲ ಹಾಕಿರೋದು ಫ್ರೂಟ್ಸ್ ಒಂದು ಸ್ವಲ್ಪ ಕಡಿಮೆಗೆ ಸಿಕ್ಕಿತ್ತು ಅಂತ ಹಣ್ಣುಗಳೆಲ್ಲ ತರಿಸಿದ್ರು. ಆಪಲ್ಲು, ದಾಳಿಂಬ್ರೆ 2. ಆಮೇಲೆ ಆನಿಯನ್ 1 ರೂಪಾಯಿಗೆ ಸಿಕ್ಕಿದೆ ಫ್ರೆಂಡ್ಸ್, ಈರುಳ್ಳಿ. ಎಲ್ಲ ಕಡಿಮೆಗೆ ಬಂದಿತ್ತು ಅಂತ ಹಣ್ಣುಗಳೆಲ್ಲ ತರಿಸ್ಕೊಂಡ್ವಿ. ತುಂಬ ಬರ್ತು. ಇದೆಲ್ಲದಕ್ಕೂ ಒಂದು 200 ರೂಪಾಯಿ ಆಗಿದೆ ಅಷ್ಟೇ. ಆಮೇಲೆ ಅದನ್ನು ಎತ್ತಿಟ್ಟು ಕಲ್ಲಂಗಡಿ ಹಣ್ಣು ತಿನ್ಕೊಂಡ್ವಿ. ಆಮೇಲೆ ಬಟಾಣಿ ಕೂಡ ಬೇಯಿಸಿದ್ದೆ ಫ್ರೆಂಡ್ಸ್ ಇವತ್ತು. ಬಟಾಣಿ ಕೂಡ ತಿನ್ಕೊಂಡ್ವಿ. ಇವತ್ತು ನಮ್ಮ ಮನೆಯವರು ಊಟನೇ ಮಾಡಿಲ್ಲ. ಅಲ್ಲೇ ಇದೆ. ಬಟಾಣಿ ತಿನ್ಕೊಂಡಾದ್ಮೇಲೆ ಮತ್ತೆ ಪೈನಾಪಲ್ ಕೇಳಿದ್ರು. ಪೈನಾಪಲ್ ಕೂಡ ಕಟ್ ಮಾಡಿಕೊಟ್ಟೆ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿರುತ್ತೆ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ ನಿಮ್ಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.